ಎಲ್ರಿಗೂ ನಮಸ್ತೆ. ನಾವಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿದ್ದೀವಿ. ಇದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಪಟ್ಟಣವಾಗಿದೆ. ಇದನ್ನು ದ್ವೀಪ ದೇವಾಲಯ ಅಂತ ಕರೀತಾರೆ. ಯಾಕೆಂದರೆ ಸುತ್ತ ಕಾವೇರಿ ನೀರು ಹರಿದು ಮಧ್ಯದಲ್ಲಿ ದೇವಾಲಯವಿದೆ. ಸೊ ಹಾಗಾಗಿ ದ್ವೀಪ ದೇವಾಲಯ ಅಂತ ಕೂಡ ಕರೀತಾರಂತೆ. 1400ರಲ್ಲಿ ಗಂಗರು ಕಟ್ಟಿಸಿದಾರಂತೆ. ಇದನ್ನು ಹಿಂದೂಗಳ ಪುಣ್ಯಕ್ಷೇತ್ರ ಅಥವಾ ಪವಿತ್ರ ಕ್ಷೇತ್ರ ಅಂತ ಕೂಡ ಕರೀತಾರೆ. ಇದು ಪಂಚರಂಗನಾಥ ಸ್ವಾಮಿ ದೇವಾಲಯ ಮತ್ತು ಅತಿ ದೊಡ್ಡ ದೇವಾಲಯ ಕೂಡ ಆಗಿದೆ. ಈ ದೇವಾಲಯದ ಸುತ್ತ ಕಾವೇರಿ ನೀರು ಹರಿಯೋದ್ರಿಂದ ತುಂಬ ಪ್ರವಾಸಿಗರು ಬರ್ತಾರೆ. ಇಲ್ಲಿ ಪ್ರತಿದಿನ ಪ್ರವಾಸಿಗರಂತೂ ಇದ್ದೇ ಇರ್ತಾರೆ. ಇದನ್ನು ಪುಣ್ಯಕ್ಷೇತ್ರ ಕೂಡ. ಹೈದರಾಲಿ ಮತ್ತು ಟಿಪ್ಪುವಿನ ಕಾಲದಲ್ಲಿ ಶ್ರೀರಂಗಪಟ್ಟಣ ಕರ್ನಾಟಕದ ರಾಜಧಾನಿಯಾಗಿತ್ತು. ಆಗ ತುಂಬ ಪ್ರಸಿದ್ಧಿಯಾದ ದೇವಾಲಯವಾಗಿದೆ ಇದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.